ಫ್ರೆಂಡ್ಸ್ ನಮಸ್ಕಾರ. ಬೆಳಗ್ಗೆನೇ ನಮ್ಮಲ್ಲಿ ಒಂದು ಕಸ್ಟಮರ್ ಬಂದರೆ, ಸರ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಈ ಥರ ಆಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ABS ಲೈಟು ಮತ್ತು ಚೆಕ್ ಇಂಜಿನ್ ಲೈಟ್ ಬರ್ತಾ ಇದೆ, ಗಾಡಿ ಪಿಕಪ್ ಇಲ್ಲ ಸರ್ ಅಂತ ಹೇಳಿದ್ರು. ಗಾಡಿ ನೋಡಿದ್ರೆ ಪಿಕಪ್ ಇಲ್ಲ. ಸೊ ರ್ಯಾಟ್ ಪಿಟನ್ ಆಗಿದೆ ಅಂತ ಗೊತ್ತಾಯಿತು. ಸೊ ನೋಡ್ತಾ ಇದ್ದೀನಿ, ಇದೆರಡು ಕಾಣುತ್ತೆ ನಿಮಗೆ. ಸೊ ಇದೆರಡು ಕಾಣಿದ ಮೇಲೆ ಸೊ ಇಂಜಿನ್ನು ಫುಲ್ ಮಿಸ್ಫೈರು, ಇಂಜೆಕ್ಟರ್ ವೈರು ರ್ಯಾಟ್ ಪಿಟನ್ ಆಗಿದೆ, ಇಂಜೆಕ್ಟರ್ದು ವೈರು ರ್ಯಾಟ್ ಪಿಟನ್ ಆಗಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಹುಡ್ಕೊಂಡು ಹೋದರೆ ಇಲ್ಲಿ ಫುಲ್ ಗಲೀಜುಗಳು. ಸೊ ವೈರಿಂಗ್ ನಾನು ಗಾಡಿ ಪಾರ್ಕಿಂಗ್ ಪ್ಲೇಸ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಇದು ಗಾಡಿ ಒಳಗಡೆ ನೋಡಿ, ಇಲಿದು ಹೋರಾಟ ಜಾಸ್ತಿ ಆಗಿದೆ. ಸೊ ಅಲ್ಲಿಂದ ಬಂದರೆ ಇಲ್ಲಿ ಮೇಜರ್ ಇಶ್ಯೂ ಅಂದರೆ, ಸೊ ಶೀಟ್ನೇ ಫುಲ್ ಕಚ್ಚಿಬಿಟ್ಟಿದೆ, ದೊಡ್ಡ ಅನಾಹುತ ಆಗಿದೆ. ಸೊ ಇಲ್ಲಿ ಫ್ಲೋರ್ ಮ್ಯಾಟು ಹೋಲ್ ಆಗಿದೆ. ಸೊ ಈ ಶೀಟೇ ಫುಲ್ ಹೋಲ್ ಆಗಿಬಿಟ್ಟಿದೆ. ಶೀಟ್ ಕೆಳಗಡೆ ಫೋಮ್ ಬರುತ್ತೆ, ಫ್ಲೋರ್ ಮ್ಯಾಟು. ಸೊ ಫ್ಲೋರ್ ಮ್ಯಾಟ್ ಹೋದ್ರೂ ಸರಿ ಹಾಕ್ಸ್ಕೋಬೋದು ಅಂತ ನೋಡಿದ್ರೆ ಹೇಳಿದ್ರೆ ಈ ಶೀಟ್ನೂ ಹಾಲ್ ಮಾಡಿಬಿಟ್ಟಿದೆ. ಸೊ ಎಲಿಗೆ ಇದೊಂದು ಪದಾರ್ಥ ಚೆನ್ನಾಗಿದೆ ತಿನ್ನೋಕ್ಕೆ, ಗಾಡಿ ಒಳಗಡೆ ಎಲ್ಲ. ಸೊ ಇದೆಲ್ಲ ತಿಂದಾಕಿದೆ. ಸೊ ಸುಮಾರು ಸಲ ಹೇಳಿರ್ತೀವಿ, ರ್ಯಾಟ್ ಮೆಶ್ ಅಂತ ಬರುತ್ತೆ, ರ್ಯಾಟ್ ಮೆಶ್ ಹಾಕ್ಕೊಳ್ಳಿ, ಗಾಡಿ ಒಳಗಡೆ ಬರ್ದಿರೋ ಥರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಗಾಡಿ ಒಳಗಡೆ ನೋಡಿದ್ರೆ ಡಿಕ್ಕಿ ರೂಮ್ ಓಪನ್ ಮಾಡಿದ್ರೆ ಡಿಕ್ಕಿ ಇನ್ಸೈಡು ಮ್ಯಾಟ್ಸ್ ಎಲ್ಲ ಕಚ್ಚಿದೆ. ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ. ಸೊ ಇಂಜಿನ್ ರೂಮ್ ರ್ಯಾಟ್ ಬಿಟನ್ ಆಗಿದೆ, ABS ವೈರ್ಸು, ಅದನ್ನು ಫ್ಲೋರ್ ಮ್ಯಾಟು, ಶೀಟು. ಸೊ ಕಚ್ಚಿರೋದು ನೋಡಿದ್ರೆ ಎಕ್ಸ್ಪೆನ್ಸಿವ್ ನೋಡಿದ್ರೆ ನಿಮಗೆ ಒಂದು 15 20 ಸಾವಿರ ಬರುತ್ತೆ. ಸೊ ಇದು ಸ್ಮಾಲ್ ಆಗಿ ಚೆಕ್ ಮಾಡಿರೋದು. ಸೊ ಅದನ್ನು ಎಸ್ಟಿಮೇಷನ್ ಮಾಡಿ ಪರ್ಮನೆಂಟಾಗಿ ಸೊಲ್ಯೂಷನು ಹುಡ್ಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದಕ್ಕೆ ನಾವು ಇವಾಗ ಒಂದು ಸಿಂಪಲ್ ಮೆಥಡ್ ಅಂದರೆ, ನೀವು ಅದನ್ನು ಒಂದು ರ್ಯಾಟ್ ಮೆಶ್ ಅಂತ ಬರುತ್ತೆ, ಒಂದು 2,500 ರೂಪಾಯಿ ಆಗುತ್ತೆ, 3 ಕಡೆನೂ ಹಾಕ್ಬೋದು, ಸಿಂಪಲ್ಲು. ಸೊ ಅದನ್ನು ನಾವು ಫ್ರೀ ಸರ್ವಿಸ್ ಆಗಿರಲಿ, ನನ್ನ ಪೇಯ್ಡ್ ಸರ್ವಿಸ್ ಆಗಿ ಆಮೇಲೂ ಮಾಡಿರ್ಬೋದು. ಒಂದು ಚಿಕ್ಕ ಮಿಸ್ಟೇಕ್ ನಾವು ಮಾಡೋದು ಬೇಡ ಹೇಳ್ದವಾಗ, ಇಲ್ಲ ಬೇಡ ಅಲ್ಲಿ ಎಲ್ಲ ಇಲಿ ಏನು ಬರೋಲ್ಲ ನಮ್ಮ ಮನೆ ಹತ್ರ, ಸೊ ಬೇಡ ಅಂತ ಸುಮಾರು ಕಸ್ಟಮರ್ಸ್ ಹೇಳ್ತಾರೆ. ಸೊ ಹೇಳಿರೋ ಕಸ್ಟಮರ್ಸ್ದು ಈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಈ ಥರ ವಿಷಯಗಳು ನಮ್ಮ ಪಾರ್ಕಿಂಗ್ ಪ್ಲೇಸ್ ಇಲ್ಲದೆ ದೂರ ಹೋದ್ಮೇಲೆ ಕೆಲವೊಂದು ಕಡೆ ಹಾಕ್ಬಿಡುತ್ತೆ. ನಾವು ಎಲ್ಲೋ ಒಂದು ಹೋಟೆಲ್ ಕಡೆನೋ ಎಲ್ಲೋ ಒಂದು ಮೋರಿ ಕಡೆ ನಿಲ್ಲಿಸ್ಬಿಟ್ಟು ಏನೋ ಹೋಗಿರ್ತೀವಿ. ಸೊ ಆ ಟೈಮಲ್ಲಿ ಇಲಿ ಒಳಗಡೆ ಬಂದು ಸೇರ್ಕೊಂಡ ಮೇಲೆ ಈ ಥರ ಅನಾಹುತಗಳಾಗೋದು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಗಾಡಿ ಪರ್ಚೇಸ್ ಮಾಡಿದವಾಗ ಸೊ ಕಂಪ್ನಿಯಲ್ಲಿ ಫಸ್ಟ್ ಫ್ರೀ ಸೆಕೆಂಡ್ ಫ್ರೀಯಲ್ಲಿ ಅಲ್ಲಿ ಫಿಟ್ ಮಾಡಿಬಿಡಿ. ಸೊ ಅಲ್ಲೇನೋ ಆಗಿಲ್ಲ, ಸರ್ವಿಸ್ ಟೈಮಲ್ಲಿ ನ್ಯಾಪ್ಕ ಇಟ್ಕೊಂಡು ಅದನ್ನೊಂದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಮೇಜರು ಇಂಜಿನ್ ರೂಮ್ದು ವೈರಿಂಗ್ ಆಗಿರಲಿ, ABS ವೈರ್ ಆಗಿರಲಿ, ಈ ಥರ ಎಲ್ಲ ರ್ಯಾಟ್ ಪಿಟನ್ ಆಗಿಬಿಟ್ರೆ ಅದಕ್ಕೆ ಪರ್ಮನೆಂಟಾಗಿ ಚೇಂಜ್ ಮಾಡೋದು ಫಸ್ಟ್ ಆಪ್ಷನ್ ಇರೋದು. ಸೊ ರಿಪೇರಿ ಮಾಡೋದು ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಇದೇ ಥರ ನಿಮಗೆ ಇದಕ್ಕೆ ಮುಂಚೆನೂ ಸುಮಾರು ವೀಡಿಯೋಗಳು ಹಾಕಿರ್ತೀನಿ. ಸೊ ಅದು ಆ ಚಾನಲ್ ಬ್ಲಾಕ್ ಆಗಿದೆ, ಇದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡು, ನಿಮ್ಮ ಫ್ರೆಂಡ್ಸು ಕಾರ್ ಇಟ್ಟಿರೋರಿಗೆ ಇದನ್ನು ಲೈಕು ಶೇರ್ ಮಾಡೋಕ್ಕೆ ಹೇಳಿ, ಅವ್ರಿಗೆ ಲೈಕ್ ಮಾಡೋಕ್ಕೆ ಹೇಳಿ ಅವ್ರಿಗೆ, ಓಕೆನಾ. ಇದೇ ಥರ ಕಾರ್ ಇಟ್ಟಿರೋರಿಗೆ ಮುಖ್ಯವಾದ ಒಂದು ವಸ್ತು. ಸೊ ಈ ಥರ ಲೈಟ್ಸ್ಗಳು ನಾವು ರನ್ನಿಂಗ್ ಟೈಮಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಎಲ್ಲೋ ಕಲರಲ್ಲಿ ಉರಿತಾ ಇದೆ, ಇದು ಇವಾಗ ಇಂಜಿನ್ ಮಿಸ್ಫೈರ್ ಇದೆ. ಇಂಜಿನ್ ಮಿಸ್ಫೈರು ಎಲ್ಲೋ ಲಾಂಗಲ್ಲಿ ಆಗಿದ್ರೆ ಅವ್ರು ಬರೋದೊಳಗಡೆ ಸೊ ಇಂಜಿನ್ನು ರಿಚ್ ಮಿಚರ್ ಆಗುತ್ತೆ, ಇಂಜೆಕ್ಟ್ರ್ ವೈರ್ ಕಟ್ಟಾಗಿರೋದ್ರಿಂದ. ಅದರಿಂದ ಮೇಜರಾಗಿ ನಮಗೆ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ. ಏನಂದರೆ ಎಕ್ಸಾಸ್ಟ್ ಮೆನಿಫೋಲ್ಡ್ ಬರುತ್ತೆ, ಅದರಲ್ಲಿ ನಮಗೆ ಕ್ಯಾಟ್ಲೆಟಿಕ್ ಕನ್ವೆಟ್ರ್ ಬರುತ್ತೆ. ಆ ಕನ್ವೆಟ್ರೆಲ್ಲ ಸುಮಾರು ಸಾಧ್ಯಗಳು ಫೈಲರ್ ಆಗಿ ಸುಮಾರು ಸಾಧ್ಯಗಳು ಇದೆ, ಹಾಗೆ ಓಡಿಸ್ಬಾರ್ದು. ಇಮಿಡಿಯೇಟು ಅದು ಮಿಕ್ಸಿಂಗ್ ಆ್ಯಂಡ್ ಜರ್ಕಿಂಗ್ನ ರಿಪೇರಿ ಮಾಡಿಕೊಂಡು ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ಇದೇ ಥರ ಹೊಸ ವಿಷಯಗಳು ನಿಮಗೆ ತಿಳಿಸ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ, ಲೈಕು ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.